ತಮಗೆಲ್ಲರಿಗೂ ವಿಶ್ವವಿಖ್ಯಾತವಾದ ಒಡಿಸ್ಸಾದ ಸುಪ್ರಸಿದ್ಧ ತಾಣವಾದ ಕೊನಾರ್ಕ್ನ ಸೂರ್ಯ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇನ್ನು ಇಲ್ಲಿ ನಾವು ಚಂದನ ಮಂಟಪದೊಳಗೆ ಹೋಗ್ಲಿಕ್ಕೆ ನಮ್ಗೆ ಟಿಕೆಟ್ ತಗೋಬೇಕು. ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು ನಮ್ಗೆ 10 ರೂಪಾಯಿ ಆಗಿರುತ್ತೆ. ಪ್ರಸ್ತುತ ಈಗ ನಾವು ಪೂರಿಯ ಕಡಲ ಕಿನಾರೆಗೆ ಬಂದಿದ್ದೀವಿ. ಪೂರಿಗೆ ಬಂದ್ಮೇಲೆ ಬೀಚ್ ನೋಡ್ದಲ್ಲೇ ಹೋದ್ರೆ ಹೇಗೆ? ಪ್ರಸ್ತುತ ಈಗ ನಾವು ಪೂರಿಯ ಜಗನ್ನಾಥ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಸಾಧಾರಣವಾಗಿ ಪೂರಿಗೆ ಬಂದವರು ಮತ್ತೆ 2 ಕ್ಷೇತ್ರಗಳಿಗೆ ಹೋಗ್ತಾರೆ. ಅದ್ಯಾವುದು ಅಂದ್ರೆ ಒಂದು ಕೊನಾರ್ಕ್ನ ಸೂರ್ಯ ದೇವಾಲಯ, ಮತ್ತೊಂದು ಭುವನೇಶ್ವರದ ಲಿಂಗರಾಜ ಸ್ವಾಮಿ ದೇವಸ್ಥಾನ. ಈಗ ನಾವು ಕೊನಾರ್ಕ್ನ ಸೂರ್ಯ ದೇವಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನಾವು ಈಗ ಪ್ರಸ್ತುತ ಪೂರಿ ಜಗನ್ನಾಥ ದೇವಸ್ಥಾನದ ಹತ್ರ ಇದ್ದೀವಿ. ದೇವಸ್ಥಾನದಿಂದ ಮುಂಭಾಗಕ್ಕೆ ಒಂದು ಬಸ್ ಸಿಗತ್ತೆ. ದೇವಸ್ಥಾನದ ಮುಂಭಾಗದಿಂದ ಆ ಬಸ್ ಹತ್ಕೊಂಡು ಹೋದ್ರೆ ನಮಗೆ ಪೂರಿಯ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಪೂರಿಯ ಬಸ್ ಸ್ಟ್ಯಾಂಡ್ ಇಂದ ನಮಗೆ ಕೊನಾರ್ಕ್ಗೆ ಸಾಕಷ್ಟು ರೀತಿಯ ಬಸ್ಗಳಿರುತ್ತೆ. ಬನ್ನಿ ನೋಡೋಣ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣಂತೆ. ಇನ್ನು ನೀವು ಪುರಿಗೆ ಬಂದಾಗ ಒಂದು ಸ್ವೀಟ್ ನ ಟ್ರೈ ಮಾಡ್ಲೇಬೇಕು. ಅದು ತುಂಬಾನೇ ಫೇಮಸ್ ಇಲ್ಲಿ. ಅದರ ಹೆಸರು ಬಂದ್ಬಿಟ್ಟು ಖಾಜಾ ಅಂತ. ಈ ಸ್ವೀಟ್ ತುಂಬಾನೇ ಚೆನ್ನಾಗಿರತ್ತೆ. ಇದು ನಮ್ಗೆ 3 ರೀತಿಯ ವೆರೈಟೀಸ್ ಇರುತ್ತೆ. ಒಂದು ಡಾಲ್ಡಾ ಇಂದ ಮಾಡಿರ್ತಾರೆ, ಇನ್ನೊಂದು ತುಪ್ಪದಿಂದ ಮಾಡಿರ್ತಾರೆ, ಹಾಗೆ ಇನ್ನೊಂದು ಎಣ್ಣೆಯಿಂದ ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿರತ್ತೆ. ತುಂಬಾ ಕಡೆನೆ ಸಿಗತ್ತೆ ನಿಮ್ಗೆ. ಪುರಿನಲ್ಲಿ ಎಲ್ಲಿ ಹೋದ್ರೂ ಈ ಖಾಜಾ ಸ್ವೀಟ್ ನ ಮಾರ್ತಿರ್ತಾರೆ. ಒಮ್ಮೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ಇನ್ನು ನಮ್ಗೆ ಪುರಿಯ ಬಸ್ ಸ್ಟ್ಯಾಂಡ್ ಗೆ ಹೋಗ್ಲಿಕ್ಕೆ ಈಗ ಬಸ್ ಕಾಣಿಸ್ತಾ ಇದೆ ನೋಡಿ. ಈ ಬಸ್ ಹೋಗುತ್ತೆ. ತುಂಬಾನೇ ಬಸ್ಗಳಿರತ್ತೆ. 5 to 10 minutes ಗೆ ಒಂದೊಂದು ಬಸ್ ಇರುತ್ತೆ. ಒಂದ್ ಬಸ್ ಮಿಸ್ ಆಯ್ತು ಅಂದ್ರೆ ಇನ್ನು 10 ನಿಮಿಷಕ್ಕೆ ಇನ್ನೊಂದು ಬಸ್ ಬರುತ್ತೆ. ಆ ಬಸ್ ಹತ್ಕೊಂಡು ಹೋಗ್ಬೋದಾಗಿರತ್ತೆ. ಈಗ ಬಸ್ ಟಿಕೆಟ್ ತೆಗೆದುಕೊಂಡಿದೀವಿ. ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಗೆ ಹೋಗ್ತಿದೀವಿ. 5 rupees ಒಬ್ಬರಿಗೆ, 10 ರೂಪಾಯಿ ಟಿಕೆಟ್, ಇಬ್ಬರಿಗೆ 10 ರೂಪಾಯಿ ಆಗಿದೆ. ಈಗ ಪ್ರಸ್ತುತ ನಾವು ಪೂರಿಯ ಬಸ್ ಸ್ಟ್ಯಾಂಡ್ ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಕೊನಾರ್ಕಿಗೆ ಹೋಗ್ಬೇಕು. ರೂಟ್ ನಂಬರ್ 77 ಬಸ್ ಬರುತ್ತೆ ಅಂತ ಹೇಳಿದ್ರು. 9:15 ಬರುತ್ತೆ ಅಂತ ಇದ್ದಾರೆ. ಆ ಬಸ್ ಹತ್ಕೊಂಡು ನಾವು ಈಗ ಕೊನಾರ್ಕಿಗೆ ಹೋಗ್ಬೇಕು. ಇನ್ನು ಪುರಿಯಿಂದ ಕೊನಾರ್ಕಿಗೆ ಸಾಕಷ್ಟು ಗೌರ್ಮೆಂಟ್ ಬಸ್ಗಳಿರುತ್ತೆ. ಅದು ಅರ್ಧ ಗಂಟೆಗೊಂದು ಅಥವಾ 1 hourಗೊಂದು ಈ ರೀತಿ ಇರುತ್ತೆ. ಇನ್ನ ನಿಮ್ಗೆ ಪ್ರೈವೇಟ್ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಬೇಕಾದ್ರೆ ಗೌರ್ಮೆಂಟ್ ಅಲ್ಲಿ ಹೋಗ್ಬೋದು, ಇಲ್ಲ ಪ್ರೈವೇಟ್ ಬಸ್ಸಸ್ ಅಲ್ಲಿ ಹೋಗ್ಬೋದಾಗಿರುತ್ತೆ. ಇನ್ನ ನಮ್ಗೆ ಇದ್ರ ಚಾರ್ಜ್ ಬಂದ್ಬಿಟ್ಟು 50 ರೂಪಾಯಿ ಒಬ್ರಿಗೆ ಇರುತ್ತೆ. 1 hour ಜರ್ನಿ ಇರುತ್ತೆ. 36 ಕಿಲೋಮೀಟರ್ ಇರುತ್ತೆ ನಮ್ಗೆ ಕೊನಾರ್ಕ್. ಪುರಿಯಿಂದ 36 ಕಿಲೋಮೀಟರ್. ಇನ್ನು ನೀವು ಕೊನಾರ್ಕ್ ಮತ್ತೆ ಭುವನೇಶ್ವರ್ ಒಂದೇ ದಿನದಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಗೆ ಟೂರಿಸ್ಟ್ ಬಸ್ಸಸ್ ಕೂಡ ಇರುತ್ತೆ ಪುರಿಯಿಂದ. ನೀವು ಅದ್ರಲ್ಲಿ ಬುಕ್ ಮಾಡ್ಕೊಂಡ್ರೆ ಮೊದಲು ನಿಮ್ಗೆ ಕೊನಾರ್ಕ್ ನ ತೋರಿಸ್ತಾನೆ. ಕೊನಾರ್ಕ್ ನ ನೋಡ್ಕೊಂಡು ನೀವು ಭುವನೇಶ್ವರಕ್ಕೆ ಹೋಗಿ ಅಲ್ಲಿ ಕೂಡ ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡ್ಬಿಟ್ಟು ನೀವು ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ತಾರೆ. ಈಗ ನೋಡಿ ಬೀಚ್ ಕಾಣಿಸ್ತಿದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ತುಂಬಾನೇ ಚೆನ್ನಾಗಿದೆ ಲೊಕೇಶನ್. ಈಗೇನ್ ನಾವು ಕೊನಾರ್ಕ್ ಹತ್ರ ಬಂದಿದೀವಿ. ಇನ್ನೇನ್ 5 minutes ಅಲ್ಲಿ ನಾವು ಕೊನಾರ್ಕ್ ನ ರೀಚ್ ಆಗ್ತಾ ಇದೀವಿ. ಈಗ ನಾವು ಒರಿಸ್ಸಾದ ಕೊನಾರ್ಕ್ನ ಸುಪ್ರಸಿದ್ಧವಾದ ದೇವಾಲಯವಾದ ಸೂರ್ಯ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಪೂರಿಯಿಂದ ಈಗ ಕೊನಾರ್ಕಿಗೆ ಬಂದಿದೀವಿ. ಪೂರಿಯಿಂದ ಕೊನಾರ್ಕ್ಗೆ ನಮಗೆ ಬಸ್ ಅಲ್ಲಿ 50 ರೂಪಾಯಿ ತಗೊಂಡ್ರು ಒಬ್ರಿಗೆ. ಸೊ ಇಬ್ರಿಗೂ ಸೇರಿ 100 ರೂಪೀಸ್ ಆಯ್ತು. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ 1 hour ಆಯ್ತು. ನಮ್ಗೆ 40 ಕಿಲೋಮೀಟರ್ ಆಗಿರುತ್ತೆ. ಸೊ ನಾವು ಬಸ್ಸಲ್ಲೇ ಬಂದಿದ್ದ ಕಾರಣ ನಮ್ಗೆ 1 hour ಆಯ್ತು. ಈಗ ತಾನೇ ನಾವು ಟಿಕೆಟ್ಸ್ ನ ತೆಗೆದುಕೊಂಡಿದ್ದೀವಿ. ಟಿಕೆಟ್ಸ್ ಬಂದ್ಬಿಟ್ಟು ಒಬ್ಬರಿಗೆ 40 ರೂಪಾಯಿ ಆಗಿರುತ್ತೆ. 2 ಟಿಕೆಟ್ ತೆಗೆದುಕೊಂಡಿದ್ದೀವಿ. ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋಗ್ಬೇಕು. ದೂರದಿಂದನೇ ನಿಮಗೆ ಕಾಣ್ತಾ ಇದೆ. ಹತ್ರದಿಂದ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ಆರ್ಕಿಟೆಕ್ಚರ್ ವೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬನ್ನಿ ಹತ್ರ ಹೋಗ್ಬಿಟ್ಟು ನಿಮ್ಗೆ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಎಂಟ್ರೆನ್ಸ್ ಇಂದ ಮುಂದೆ ಬಂದ್ರೆ ನಮ್ಗೆ ಎಡಭಾಗಕ್ಕೆ ಒಂದು ಮ್ಯೂಸಿಯಂ ಕೂಡ ಇದೆ. ಈ ಮ್ಯೂಸಿಯಂ ಅಲ್ಲಿ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನ ತೋರಿಸಿದ್ದಾರೆ. ಅದೇ ರೀತಿ ನಮ್ಗೆ ಒಂದು ಸುಂದರವಾದ ಸೂರ್ಯನಾರಾಯಣನ ವಿಗ್ರಹ ಕೂಡ ಇದೆ. ಅದನ್ನ ನೋಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿರತ್ತೆ. ಈಗ ನಾವು ಮ್ಯೂಸಿಯಂ ನ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ನೋಡಿ ಈ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಸುತ್ತ ನಮ್ಗೆ ಪರಿಸರ ಆಗಿರ್ಬೋದು, ಹಾಗೆ ಆ ದೇವಸ್ಥಾನವನ್ನು ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಆ ದೇವಸ್ಥಾನ ನಮ್ಮನ್ನು ಕರೀತಾ ಇದೆಯೋ ಅನ್ನೋ ರೀತಿನಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ. ಇಲ್ಲಿಂದ ಗೇಟ್ಸ್ ಒಳಗೆ ಎಂಟರ್ ಆಗಬೇಕು ಅಂದ್ರೆ ನಾವು 40 ರೂಪೀಸ್ ಟಿಕೆಟ್ ತೆಗೆದುಕೊಂಡಿದ್ರೆ ಮಾತ್ರ ಎಂಟರ್ ಆಗ್ಬೋದು. ಇಲ್ಲಿ ತನಕ ಫ್ರೀ ಆಗಿ ನಾವು ದೇವಸ್ಥಾನವನ್ನ ನೋಡ್ಬೋದು.
ಕ್ಷೇತ್ರಕ್ಕೆ ಕೋನಾರ್ಕ ಎಂದು ಹೆಸರು ಬರಲು ಒಂದು ವಿಶೇಷವಾದ ಕಾರಣ ಇದೆ. ಕೋನ ಅಂದರೆ ಮೂಲೆ, ಅರ್ಕ ಅಂದರೆ ಸೂರ್ಯ. ಈ ಜಾಗವನ್ನ ಮುಂಚೆ ಕೋನಾದಿತ್ಯ ಅಂತ ಕರಿತಾ ಇದ್ದಾರೆ. ಕೋನೆ ಅಂದ್ರೆ ಮೂಲೆ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಇದು ಪೂರಿಯ ಒಂದು ಮೂಲೆನಲ್ಲಿದೆ. ಅರ್ಕ ಅಥವಾ ಆದಿತ್ಯ ಅಂದ್ರೆ ಸೂರ್ಯ ಅಂತ ಹೇಳ್ಬೋದು. ಹಾಗಾಗಿ ಇದು ಸೂರ್ಯ ಪ್ರಧಾನವಾದ ಕ್ಷೇತ್ರ ಆದ ಕಾರಣ ಇದನ್ನ ಕೋನಾರ್ಕ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಮೊದಲು ಸೂರ್ಯ ಕಿರಣ ಬೀಳೋ ಜಾಗ ಯಾವುದು ಅಂದ್ರೆ ಅದು ಕೋನಾರ್ಕ ಅಂತ ಹೇಳ್ಬೋದು. ಹಾಗಾಗಿ ಈ ಸೂರ್ಯೋದಯದ ಕ್ಷೇತ್ರ ಯಾವುದು ನಮ್ಮ ಭಾರತಕ್ಕೆ ಅಂದ್ರೆ ಅದು ಕೋನಾರ್ಕ ಅಂತಾನೆ ಹೇಳ್ಬೋದಾಗಿರತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇದನ್ನ ನಮ್ಗೆ ಸೂರ್ಯ ರಥದ ಮಾದರಿಯಲ್ಲೇ ಕಟ್ಟಿದ್ದಾರೆ. ಇಲ್ಲಿ ನೀವು ನೋಡೋದಾದ್ರೆ ನಮ್ಗೆ 7 ಅಶ್ವಗಳು ರಥವನ್ನು ಎಳೆಯುತ್ತಿರುವ ರೀತಿ ಇದೆ. ಅದಾದ್ಮೇಲೆ ನಮ್ಗೆ ಇಲ್ಲಿ 24 ಚಕ್ರಗಳಿದೆ. ಅದೇ ವಿಶೇಷತೆ ಅಂತ ಹೇಳ್ಬೋದು. ನಮ್ಗೆ ಒಂದು ಸೈಡ್ 12 ಚಕ್ರ ಇದೆ, ಇನ್ನೊಂದು ಸೈಡ್ ನಮ್ಗೆ 12 ಚಕ್ರಗಳಿದೆ. ಟೋಟಲ್ ನಮ್ಗೆ 24 ಚಕ್ರಗಳಿದೆ. ಇದು ನಮ್ಗೆ ದಿನಕ್ಕೆ 24 ಗಂಟೆಗಳನ್ನು ಪ್ರತಿಬಿಂಬಿಸುತ್ತೆ. ಈ ದೇವಸ್ಥಾನಕ್ಕೆ ನಮ್ಗೆ ಯುನೆಸ್ಕೋ ಇಂದ ವಿಶ್ವ ಪರಂಪರೆಯ ತಾಣ ಎಂದು ಕೂಡ ಮಾನ್ಯತೆ ಇದೆ. ಈ ದೇವಸ್ಥಾನವನ್ನು ನಮ್ಗೆ 13ನೇ ಶತಮಾನದಲ್ಲಿ ಪೂರ್ವ ಗಂಗಾ ಸಾಮ್ರಾಜ್ಯದ ಮಹಾರಾಜ ನರಸಿಂಹದೇವರು, ಮೊದಲನೇ ನರಸಿಂಹದೇವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಜಾಗದಲ್ಲಿ ಸೂರ್ಯದೇವನ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಒಂದು ಪುರಾಣದಲ್ಲೂ ಕೂಡ ವಿಶೇಷವಾದ ಉಲ್ಲೇಖ ಇದೆ. ನಮಗೆ ದ್ವಾಪರ ಯುಗದಲ್ಲಿ ಕೃಷ್ಣನ ಮಗನಾದ ಸಾಂಬನು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಾನೆ ಅಂತ ಒಂದು ಪ್ರತೀತಿ ಇದೆ. ಸಾಂಬನು ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿರ್ತಾನೆ, ಅವನು ತುಂಬಾನೇ ಸುರದ್ರೂಪಿಯಾಗಿರ್ತಾನೆ. ಹಾಗಾಗಿ ಅವನಿಗೆ ಸಾಕಷ್ಟು ಅಹಂಕಾರ ಇರುತ್ತೆ. ಅವನು ತುಂಬಾನೇ ಚೆನ್ನಾಗಿರ್ತಾನಲ್ಲ, ಅವನಿಗೆ ತುಂಬಾನೇ ಅಹಂಕಾರ ಇರುತ್ತೆ. ಈ ಅಹಂಕಾರವನ್ನು ಹೇಗಾದ್ರೂ ಮುರಿಬೇಕು ಅಂತ ನಾರದರು ಒಮ್ಮೆ ಸಾಂಬನ ಹತ್ರ ಬರ್ತಾರೆ. ನಾರದರು ಸಾಂಬನಿಗೆ ಹೀಗೆ ಹೇಳ್ತಾರೆ, ನೀನು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ಯಾ, ನೀನ್ ಯಾಕೆ ಹೋಗಿ ಗೋಪಿಕೆಯರ ಹತ್ರ ಜಲಕ್ರೀಡೆ ಆಡಬಾರ್ದು ಅಂತ. ಹಾಗೆ ಅವನು ಹೌದಲ್ಲ, ನಾನು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಮ್ಮೆ ಗೋಪಿಕೆಯರ ಜೊತೆ ಜಲಕ್ರೀಡೆ ಆಡೋದಕ್ಕೆ ಅಂತ ಹೋಗ್ತಾನೆ. ಇದನ್ನು ತೆಗೆದುಕೊಂಡು ನಾರದರು ಕೃಷ್ಣನಿಗೆ ಹೇಳ್ತಾರೆ, ಹೀಗೆ ನಿನ್ನ ಮಗನಾದ ಸಾಂಬ ಗೋಪಿಕೆಯರು ಅಂದ್ರೆ ತಾಯಿಯ ಸ್ವರೂಪರಾಗಿರ್ಬೇಕು, ಅವ್ರ ಹತ್ರ ಹೋಗ್ಬಿಟ್ಟು ಜಲಕ್ರೀಡೆ ಆಡ್ತಿದ್ದಾನೆ ಅಂತ. ಕೃಷ್ಣನಿಗೆ ಇದರಿಂದ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಕೃಷ್ಣ ಸಾಂಬನಿಗೆ ಶಾಪ ಕೊಡ್ತಾನೆ, ನಿನಗೆ ಕುರೂಪಿಯಾಗುವಂತ ಶಾಪ ಕೊಡ್ತಾನೆ. ಅದರಂತೆ ಅವನಿಗೆ ಕುಷ್ಠರೋಗ ಬರುತ್ತೆ. ಈ ಕುಷ್ಠರೋಗದಿಂದ ತುಂಬಾನೇ ನರಳುತ್ತಾನೆ ಸಾಂಬ. ಹೀಗೆ ಕುಷ್ಠರೋಗದಿಂದ ಬಳಲಿತನಾದ ಸಾಂಬನು ಆ ಕುಷ್ಠರೋಗವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಈ ಕ್ಷೇತ್ರಕ್ಕೆ ಬರ್ತಾನೆ. ಅವನಿಗೆ ಸೂರ್ಯಾರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಈ ಕ್ಷೇತ್ರಕ್ಕೆ ಬಂದು ಸೂರ್ಯಾರಾಧನೆ ಮಾಡಿದ ನಂತರ ಅವನಿಗೆ ಕುಷ್ಠರೋಗ ನಿವಾರಣೆ ಆಗತ್ತೆ. ಹಾಗಾಗಿ ಅವನು ಸೂರ್ಯದೇವನ ಒಂದು ವಿಗ್ರಹವನ್ನು ಈ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡ್ತಾನೆ. ಮೊದಲು ಸೂರ್ಯದೇವನ ಪ್ರತಿಷ್ಠಾಪನೆ ಮಾಡಿದ್ದು ಈ ಕ್ಷೇತ್ರದಲ್ಲಿ ಕೃಷ್ಣನ ಮಗನಾದ ಸಾಂಬ ಅಂತ ಕೂಡ ಹೇಳ್ತಾರೆ. ನಂತರ ಪೂರ್ವ ಗಂಗರ ಸಾಮ್ರಾಜ್ಯದ ರಾಜನಾದ ನರಸಿಂಹನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು. ಅವನಿಗೆ ಒಂದು ದೃಷ್ಟಿ ದೋಷ ಇರುತ್ತೆ. ಆ ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂದ್ರೆ ಸೂರ್ಯಾರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಅವನು ಸಾಂಬನು ಪ್ರತಿಷ್ಠಾಪನೆ ಮಾಡಿದ ಸೂರ್ಯನ ವಿಗ್ರಹಕ್ಕೆ ಪೂಜೆ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಆನಂತರ ಅವನಿಗೆ ದೃಷ್ಟಿದೋಷ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಾಗಿ ಅವನು ಒಂದು ಬೃಹತ್ ಆದ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅದೇ ದೇವಸ್ಥಾನ ಇದು. ನೋಡ್ಲಿಕ್ಕೆ ಎರಡು ಕಣ್ ಸಾಲದು, ಅಷ್ಟು ಅದ್ಭುತವಾಗಿದೆ. ತುಂಬಾ ಮ್ಯಾಗ್ನಿಫಿಕೆಂಟ್ ಸ್ಟ್ರಕ್ಚರ್ ಅಂತಾರಲ್ಲ, ಅಷ್ಟು ದೊಡ್ಡದಾದ ದೇವಸ್ಥಾನ. ನಿಮ್ಗೆ ವಿಡಿಯೋನಲ್ಲಿ ಹೇಗೆ ಕಾಣ್ತಿದೆಯೋ ಅಲ್ವೋ ಗೊತ್ತಿಲ್ಲ, ನಾವು ರಿಯಲ್ ಆಗಿ ಇಲ್ಲಿ ನಿಂತ್ಕೊಂಡ್ರೆ ನಾವು ಇಷ್ಟೇಷ್ಟು ಕಾಣಿಸ್ತೀವಿ ದೇವಸ್ಥಾನದ ಮುಂದೆ. ಅಷ್ಟು ದೊಡ್ಡದಾದ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ. ತುಂಬಾನೇ ಬೃಹತ್ ಆಗಿದೆ. ಆದ್ರೆ ಈಗ ಸದ್ಯಕ್ಕೆ ನಮಗೆ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ. ದೇವಸ್ಥಾನದ ಒಳಗೆ ಯಾವುದೇ ರೀತಿ ಪೂಜೆಗಳು ಇವಾಗ ನೆರವೇರ್ತಾ ಇಲ್ಲ. ಹಾಗೆ ಪೂರಿಗೆ ಬಂದಿರೋರು ಇಲ್ಲಿಗೆ ಬರುವ ಒಂದು ಪ್ರತೀತಿ ಇದೆ. ಪೂರಿಯನ್ನು ಶಂಖ ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರವನ್ನ ಅರ್ಕ ಕ್ಷೇತ್ರ ಅಂತ ಕರೀತಾರೆ. ಶಂಖ ಕ್ಷೇತ್ರ ಮತ್ತೆ ಅರ್ಕ ಕ್ಷೇತ್ರವನ್ನು ಎರಡೂ ಜೊತೆಗೆ ನೋಡುವ ಒಂದು ಪ್ರತೀತಿ ಇದೆ. ಈ ದೇವಸ್ಥಾನದಲ್ಲಿ ಮುಂಚೆ ಒಂದು ವಿಶೇಷವಾದ ಸೂರ್ಯನ ವಿಗ್ರಹ ಇತ್ತಂತೆ. ಆ ಸೂರ್ಯನ ವಿಗ್ರಹ ಗಾಳಿಯಲ್ಲಿ ತೇಲ್ತಾ ಇತ್ತಂತೆ. 3 ಅಡಿ ನೆಲದಿಂದ 3 ಅಡಿ ಎತ್ತರದಲ್ಲಿ ಗಾಳಿನಲ್ಲಿ ತೇಲ್ತಾ ಇತ್ತಂತೆ. ಅಷ್ಟು ವಿಶೇಷವಾದ ವಿಗ್ರಹ ಅಂತ ಕೂಡ ಹೇಳ್ತಾರೆ. ಮೇಲ್ಗಡೆ ನಮಗೆ ಅಯಸ್ಕಾಂತ ಶಕ್ತಿ ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ
ಆ ವಿಗ್ರಹ ಗಾಳಿಯಲ್ಲಿ ತೇಲ್ತಾ ಇತ್ತಂತೆ. ಅಷ್ಟು ಸೈಂಟಿಫಿಕ್ ಆಗಿ ಕಟ್ಟಿರೋ ಒಂದು ದೇವಸ್ಥಾನ ಅಂತ ಕರೀತಾರೆ. ಈಗಲೂ ಈ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾರೆ. ಭಾರತೀಯರಲ್ಲದೆ ವಿದೇಶಿಗರು ಕೂಡ ಸಾಕಷ್ಟು ದೇಶಗಳಿಂದ ಈ ದೇವಸ್ಥಾನವನ್ನು ನೋಡಲು ಅಂತ ಬರ್ತಾರೆ. ಈ ದೇವಸ್ಥಾನವನ್ನ ಪೂರ್ವ ಗಂಗರು ಕಟ್ಟಿರೋದು ಅಂತ ಹೇಳ್ತಾರೆ. ಈ ಪೂರ್ವ ಗಂಗರ ಮೂಲ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಗಂಗರು ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಮೂಲದವರು ಇಷ್ಟು ಬೃಹತ್ತಾದ, ಇಷ್ಟು ಸುಂದರವಾದ, ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ನಮ್ಗೆ ಹೆಮ್ಮೆ ಅಂತ ಕೂಡ ಹೇಳ್ಬೋದು. ಯಾವುದೇ ಕ್ಷೇತ್ರಕ್ಕೆ ಹೋದ್ರು ನಮ್ಗೆ ಕರ್ನಾಟಕಕ್ಕೆ, ನಮ್ಗೆ ಆ ಕ್ಷೇತ್ರಕ್ಕೆ ಒಂದು ಯಾವುದೇ ರೀತಿಯಾದ ಒಂದು ಲಿಂಕ್ ಇದ್ದೇ ಇರುತ್ತೆ. ಈ ದೇವಸ್ಥಾನದ ಕಟ್ಟಿರೋವರ ಮೂಲ ಬಂದ್ಬಿಟ್ಟು ಕರ್ನಾಟಕ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ವಾಸ್ತುಶಿಲ್ಪ ನಮಗೆ ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಮತ್ತೆ ಈ ದೇವಸ್ಥಾನವನ್ನು ನಮಗೆ 25 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿದ್ದಾರೆ. ಮತ್ತೆ ಈ ದೇವಸ್ಥಾನದಲ್ಲಿ ನಮಗೆ ಲೈಟ್ ಶೋ ಕೂಡ ಇರುತ್ತೆ ಸಂಜೆ ಹೊತ್ತು. ಇದನ್ನ ನಮಗೆ 2 ಶೋ ಇರುತ್ತೆ. ಸಂಜೆ 6:30ಗೆ ಒಂದು ಶೋ ಮತ್ತೆ 7:30ಗೆ ಒಂದು ಲೈಟ್ ಶೋ ಇರುತ್ತೆ. ಬಟ್ ಇದು ಸೋಮವಾರದೊತ್ತು ಇರೋದಿಲ್ಲ. ನಾವು ಬಂದಿರೋದು ಸೋಮವಾರನೇ, ಸೊ ಇವತ್ತು ಕ್ಲೋಸ್ ಆಗಿದೆ. ಅದು ಬಿಟ್ಟು ನೀವು ಬೇರೆ ಡೇಸ್ ಅಲ್ಲಿ ಬಂದ್ರೆ ನೀವು ಈ ಲೈಟ್ ಶೋನ ಕೂಡ ನೋಡ್ಕೊಂಡು ಹೋಗ್ಬೋದು. ನಮಗೆ ಸಂಜೆ 5:00ಗೆ ಟಿಕೆಟ್ ಕೌಂಟರ್ ಅಲ್ಲಿ ಇಶ್ಯೂ ಮಾಡ್ತಾರೆ. ನಮಗೆ ಗಡಿಯಾರವನ್ನು ಕಂಡುಹಿಡಿದಿದ್ದು 1665ನೇ ಇಸ್ವಿನಲ್ಲಿ. ಬಟ್ ಈ ದೇವಸ್ಥಾನ ನಿರ್ಮಾಣ ಆಗಿರೋದು 1250ನೇ ಇಸ್ವಿನಲ್ಲಿ. 1250ನೇ ಇಸ್ವಿನಲ್ಲೇ ಇಲ್ಲಿ ಚಕ್ರಗಳನ್ನ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದರ ನೆರಳಿನ ಸಹಾಯದಿಂದ ನಮಗೆ ಟೈಮ್ನ ಆಕ್ಯುರೇಟ್ ಆಗಿ ನೋಡ್ಬೋದಂತೆ. ನೋಡಿ, ಎಷ್ಟು ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರಿಗೆ ತಂತ್ರಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅದ್ರ ಬಗ್ಗೆ ಆಸಕ್ತಿ ಆಗಿರ್ಬೋದು. ನಮ್ಮ ದೇವಸ್ಥಾನ ಅಂದ್ರೆ ಅದು ಕೇವಲ ಧಾರ್ಮಿಕತೆ ಮಾತ್ರ ಅಲ್ಲ, ಅದು ಒಂದು ರೀತಿಯ ಸೈನ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಸೈಂಟಿಫಿಕ್ ಟೆಕ್ನಾಲಜಿ ಹಿಂದೆನೆ ನಮ್ಮ ಪೂರ್ವಜರು ಅಳವಡಿಸ್ಕೊಂಡಿದ್ರು. ಹಾಗೆ ಇನ್ನ ಒಂದು ಮಾಹಿತಿ ಏನಂದ್ರೆ, ನಮ್ಗೆ ಇಲ್ಲಿ 7 ಕುದುರೆಗಳಿದೆಯಲ್ಲ, ಈ 7 ಕುದುರೆಗಳು ನಮ್ಗೆ ಬಿಳಿ ಬಣ್ಣದ, ಅಂದರೆ ಸೂರ್ಯ ಕಿರಣದ 7 ಬಣ್ಣಗಳನ್ನ ವಿಂಗಡಣೆ ಮಾಡಿ ಹೇಳುತ್ತೆ ಅಂತ ಹೇಳ್ತಾರೆ. ಸಾಧಾರಣವಾಗಿ ನಮ್ಗೆ ಸೂರ್ಯನ ಬಣ್ಣ ಅಂದ್ರೆ ಅದು ಬಿಳಿ ಬಣ್ಣ. ಬಿಳಿ ಬಣ್ಣ ಅಂದ್ರೆ ಅದು 7 ಬಣ್ಣಗಳಿಂದ ಆಗಿದೆ. ಈ 7 ಬಣ್ಣಗಳನ್ನು ಹೋಲಿಕೆ ಮಾಡುವ ರೀತಿಯಲ್ಲಿ ಇಲ್ಲಿ 7 ಕುದುರೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಕೂಡ ಹೇಳ್ತಾರೆ. ನಾವು ಪೂರಿನೇ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ವಿ. ಕೆತ್ತನೆ ವೈಸ್ ಕೊನಾರ್ಕ್ ಇನ್ನ ಚೆನ್ನಾಗಿದೆ. ಬಟ್ ಇಲ್ಲಿ ಒಂದು ಬೇಜಾರ್ ಸಂಗತಿ ಏನಂದ್ರೆ, ದೇವಸ್ಥಾನದಲ್ಲಿ ನಮ್ಗೆ ದೇವ್ರ ಪ್ರತಿಷ್ಠಾಪನೆ ಇಲ್ಲ. ದೇವರಿದ್ರೆ ಅದು ಇನ್ನ ವೈಬ್ರೇಷನ್ಸ್ ಬೇರೆ ಅಂತ ಹೇಳ್ಬೋದಿತ್ತು. ತುಂಬಾನೇ ಚೆನ್ನಾಗಿದೆ ಕಟ್ಟಡ. ಆರ್ಕಿಯಾಲಜಿಕಲಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಮ್ಮೆ ನೀವು ಇಲ್ಲಿ ಭೇಟಿ ಕೊಡ್ಲೇಬೇಕು, ಅಷ್ಟು ಅದ್ಭುತವಾದ ಕ್ಷೇತ್ರ. ಹಾಗೆ ಈ ದೇವಸ್ಥಾನ ಇದೆಯಲ್ಲ, ಅದನ್ನ ನಮ್ಗೆ 7ನೇ ಅದ್ಭುತಗಳಲ್ಲಿ, ಭಾರತದ 7 ಅದ್ಭುತಗಳಲ್ಲಿ ಒಂದು ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ನೀವೇನಾದ್ರೂ ಪೂರಿಗೆ ಬಂದ್ರೆ ಕೊನಾರ್ಕಕ್ಕೆ ಬರೋದ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕೇವಲ 1 ಗಂಟೆ ಜರ್ನಿ ಅಷ್ಟೇ. ನೀವು ಪ್ರೈವೇಟ್ ಬಸ್ ಇರುತ್ತೆ, ಪಬ್ಲಿಕ್ ಬಸ್ ಇರುತ್ತೆ. ಸೊ ನೀವು ಯಾವ್ದ್ರಲ್ಲಿ ಬೇಕಿದ್ರು ಕೊನಾರ್ಕಕ್ಕೆ ಬಂದು ಈ ಸೂರ್ಯ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಸೂರ್ಯ ದೇವಸ್ಥಾನವನ್ನು ನೋಡಿದ್ದಾಯ್ತು. ಈಗ ನಮಗೆ ಪೂರಿನಲ್ಲಿ ಕೆಲವು ಸೈಟ್ ಸೀಯಿಂಗ್ ಇದೆ, ಆ ಜಾಗಗಳಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ನಾವು ಮತ್ತೆ ಪೂರಿಗೆ ಹೋಗ್ತಾ ಇದ್ದೀವಿ. ನಾವು ಪೂರಿನಲ್ಲಿ ಇರೋದಕ್ಕೆ ಒಂದು ವಿಶೇಷ ಕಾರಣ ಏನು ಅಂದರೆ, ಪೂರಿನಲ್ಲೇ ಇದ್ದರೆ ನಾವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಗನ್ನಾಥನ ದರ್ಶನ ಮಾಡ್ಕೊಳ್ಬೋದು ಅಂತ, ಅದೊಂದೇ ಉದ್ದೇಶದಿಂದ ನಾವು ಪೂರಿನಲ್ಲೇ ಹಾಲ್ಟ್ ಆಗಿದ್ದು. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಪೂರಿಯಿಂದ ಕೊನಾರ್ಕಿಗೆ ಬರ್ತಾರೆ, ಕೊನಾರ್ಕಿನಿಂದ ಭುವನೇಶ್ವರಕ್ಕೆ ಹೋಗಿ ಅಲ್ಲಿಂದ ಅವರ ಊರುಗಳಿಗೆ ತಲುಪಿಡ್ತಾರೆ. ಬಟ್ ನಾವು ಪೂರಿನಲ್ಲೇ ಇದ್ದು ಕೊನಾರ್ಕಿಗೆ ಬಂದು ಮತ್ತೆ ಪೂರಿಗೆ ಹೋಗ್ತಾ ಇದ್ದೀವಿ ರಿಟರ್ನ್. ನಾವೀಗ ಪೂರಿಯಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಬೀಚ್, ಗೋಲ್ಡನ್ ಬೀಚ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ನಮ್ಗೆ ಮಾರ್ಕಂಡೇಯ ದೇವಸ್ಥಾನ ಇದೆ, ಅದ್ರ ಜೊತೆಗೆ ನಾರದ ಪುಷ್ಕರಣಿ ಇದೆ. ಇದಕ್ಕೂ ಕೂಡ ಈಗ ಭೇಟಿ ನೀಡ್ಬೇಕು ಅನ್ಕೊಂಡಿದೀವಿ. ಬನ್ನಿ ಹೋಗೋಣಂತೆ. ಇನ್ನು ರಿಟರ್ನ್ ನಾವು ಕೊನಾರ್ಕದಿಂದ ಪೂರಿಗೆ ಪ್ರೈವೇಟ್ ಬಸ್ ನಲ್ಲಿ ಹೋಗ್ತಾ ಇದೀವಿ. ಪ್ರೈವೇಟ್ ಬಸ್ ಅಲ್ಲೂ ಕೂಡ ನಮ್ಗೆ ಸೇಮ್ ಚಾರ್ಜ್ ಇರುತ್ತೆ, 50 ರೂಪೀಸ್ ತೆಗೆದುಕೊಳ್ತಿದ್ದಾರೆ. ನೋಡಿ, ಡಬಲ್ ಡೆಕ್ಕರ್ ಬಸ್ ಕೂಡ ಇದೆ. ಇದು ಭುವನೇಶ್ವರ್ಗೆ ಹೋಗುತ್ತೆ. ಈಗ ನಾವು ಕೊನಾರ್ಕ್ನ ಸೂರ್ಯ ದೇವಸ್ಥಾನದಿಂದ ನಾವು ಗುಂಡೀಚ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಮಗೆ ಪೂರಿ ಜಗನ್ನಾಥ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೀವೇನಾದ್ರೂ ಕೊನಾರ್ಕ್ ಹೋಗಿ ಬರ್ತಾ ಇದ್ರೆ ನಮಗೆ ಬಸ್ ಸ್ಟಾಪ್ ಹತ್ರನೇ ಈ ಗುಂಡೀಚ ದೇವಸ್ಥಾನ ಇರುತ್ತೆ. ಅಂದ್ರೆ ಪೂರಿ ಬಸ್ ಸ್ಟಾಪ್ ಹತ್ರನೇ ನಮಗೆ ಈ ದೇವಸ್ಥಾನ ಇರೋದು. ನೀವು ಒಂದು 100 ಮೀಟರ್ಸ್ ನಡ್ಕೊಂಡ್ ಬಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೋದಾಗಿರತ್ತೆ. ನಮ್ಗೆ ಪೂರಿಯಲ್ಲಿ ಜಗನ್ನಾಥ ದೇವಸ್ಥಾನ ಎಷ್ಟು ಫೇಮಸ್, ಗುಂಡೀಚ ದೇವಸ್ಥಾನನೂ ಅಷ್ಟೇ ಫೇಮಸ್. ಯಾಕೆಂದ್ರೆ ಪೂರಿ ಜಗನ್ನಾಥ ದೇವಸ್ಥಾನದಿಂದ ಗುಂಡೀಚ ದೇವಸ್ಥಾನದವರೆಗೂ ನಮಗೆ ರಥಯಾತ್ರೆ ನಡೆಯೋದು. ನಮಗೆ 7 ದಿನಗಳ ಕಾಲ ಜಗನ್ನಾಥ ಸ್ವಾಮಿ ಈ ದೇವಸ್ಥಾನದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಅವಾಗ ನಮಗೆ ಮೂಲ ಮಂದಿರ ಏನಿದೆ ಆ ಮಂದಿರದಲ್ಲಿ ಇರೋದಿಲ್ಲ, ನಮಗೆ ಈ ಗುಂಡೀಚ ದೇವಸ್ಥಾನದಲ್ಲೇ ನಮಗೆ ಜಗನ್ನಾಥ ಸ್ವಾಮಿ ದರ್ಶನ ಕೊಡೋದು. ಹಾಗಾಗಿ ಇದು ಒಂದು ಪ್ರಮುಖವಾದ ಸ್ಥಳ ಅಂತ ಹೇಳ್ಬೋದು.
ಇನ್ನ 7 ದಿನ ಬಿಟ್ರೆ ಬೇರೆ ಎಲ್ಲಾ ಸಮಯದಲ್ಲೂ ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಕೇವಲ 7 ದಿನ ಮಾತ್ರ ಈ ದೇವಸ್ಥಾನ ಓಪನ್ ಆಗಿರುತ್ತೆ. ಅವಾಗ ಭಕ್ತರು ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನ ಗುಂಡಿಚಾ ದೇವಿ ಬಂದ್ಬಿಟ್ಟು ರಾಜ ಇಂದ್ರದ್ಯುಮ್ನ ಹೆಂಡತಿ ಆಗಿರ್ತಾಳೆ. ಅವಳು ರಾಣಿ ಆಗಿದ್ರು ಜಗನ್ನಾಥನಲ್ಲಿ ಅಪಾರವಾದ ಭಕ್ತಿ ಇರುತ್ತೆ. ಅವಳ ಕೋರಿಕೆಯಂತೆ 7 ದಿನಗಳ ಕಾಲ ಇಲ್ಲಿ ಬರೋದು. ಇಲ್ಲಿ ಬಂದಾಗ ಜಗನ್ನಾಥ ಸ್ವಾಮಿ ರೆಸ್ಟ್ ತಗೊಳ್ಳೋದಕ್ಕೆ ಅಂತ ಬರೋದು. ಈಗ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಪೂರಿನಲ್ಲಿ. ಇಲ್ಲಿ ವೆಜ್ ಆಪ್ಷನ್ಸ್ ನಮಗೆ ದೇವಸ್ಥಾನದ ರೋಡಲ್ಲಿ ಮಾತ್ರ ಇರುತ್ತೆ. ಇನ್ನೆಲ್ಲ ಕಡೆ ವೆಜ್ಜು ನಾನ್ ವೆಜ್ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ ವೆಜ್ ಆಪ್ಷನ್ ಎಲ್ಲಿರುತ್ತೆ, ಬರೀ ಪ್ಯೂರ್ ವೆಜಿಟೇರಿಯನ್ ದೇವಸ್ಥಾನದ ಸುತ್ತಮುತ್ತ ಇರುತ್ತೆ. ಅಲ್ಲಿ ನೋ ಆನಿಯನ್ ನೋ ಗಾರ್ಲಿಕ್ ಇರುತ್ತೆ. ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ಅಡುಗೆನಲ್ಲಿ. ಈ ಹೋಟೆಲ್ ಹೆಸರು ಹೋಟೆಲ್ ರಾಮಲಲ್ಲ ಅಂತ. ಈ ಹೋಟೆಲ್ ನಮಗೆ ದೇವಸ್ಥಾನದಿಂದ ಕೇವಲ ಒಂದು 400 ಮೀಟರ್ ದೂರದಲ್ಲಿದೆ. ರಥಯಾತ್ರೆ ಯಾವ ರೋಡ್ನಲ್ಲಿ ಹೋಗುತ್ತೋ ಅದೇ ರೋಡ್ನಲ್ಲೇ ಇದೆ, ಮೇನ್ ರೋಡ್ನಲ್ಲೇ ಇದೆ ಹೋಟೆಲ್ ರಾಮಲಲ್ಲ ಅಂತ. ಸ್ವಲ್ಪ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಬಂದಿದ್ದೀವಿ. ಫೈನಲಿ ನಮ್ಮ ರೋಟಿ ಮತ್ತೆ ಪನ್ನೀರ್ ಕಡಾಯಿ ಬಂದಿದೆ. ನಾವು ನಿನ್ನೆಯಿಂದ ಸರಿಯಾಗಿ ಊಟನೇ ಮಾಡಿರಲಿಲ್ಲ, ರೆಸ್ಟೋರೆಂಟ್ಸ್ ಹುಡುಕಿರ್ಲಿಲ್ಲ. ಈಗ ಫೈನಲಿ ಊಟ ಮಾಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ರೋಟಿ ಮತ್ತೆ ಕರಿ ಎರಡೂ ಚೆನ್ನಾಗಿದೆ. ಗುಂಡೀಚಾ ದೇವಸ್ಥಾನ ಆದ ನಂತರ ನಾವು ಮುಂದಿನ ಜಾಗಕ್ಕೆ ಬಂದಿದ್ದೀವಿ. ಈ ಮುಂದಿನ ಜಾಗ ಬಂದ್ಬಿಟ್ಟು ಇದು ನಾರದ ಪುಷ್ಕರಣಿ ಅಥವಾ ನರೇಂದ್ರ ಪುಷ್ಕರಣಿ ಅಂತ ಕರೀತಾರೆ. ನೋಡಿ ಹಿಂದೆ ನಿಮಗೆ ಒಂದು ಕಲ್ಯಾಣಿ ಕಾಣ್ತಾ ಇದೆ. ಈ ಕಲ್ಯಾಣಿನಲ್ಲಿ ನಮಗೆ ಪೂರಿ ಜಗನ್ನಾಥನ ಚಂದನೋತ್ಸವ ನೆರವೇರುತ್ತೆ. ಪ್ರತಿ ವರ್ಷ ಚಂದನೋತ್ಸವ ನೆರವೇರುತ್ತೆ. ಈ ಚಂದನೋತ್ಸವದ ಭಾಗವಾಗಿ ಇಲ್ಲಿ ತೆಪ್ಪೋತ್ಸವ ಕೂಡ ಮಾಡ್ತಾರೆ ವಿಶೇಷವಾಗಿ. ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸುತ್ತ ನೋಡಿ ಎಲ್ಲ ನೀರಿದೆ, ಮಧ್ಯದಲ್ಲಿ ನಮಗೆ ದೇವಸ್ಥಾನ ಇದೆ, ಒಂದು ಬ್ರಿಡ್ಜ್ ರೀತಿ ಕನೆಕ್ಷನ್ ಇದೆ. ಈಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ದೇವಸ್ಥಾನವನ್ನ ಚಂದನ ಮಂಟಪ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದು ಪೂರಿ ದೇವಸ್ಥಾನದಿಂದ ತುಂಬಾನೇ ಹತ್ರ ಇರುತ್ತೆ, ವಾಕಬಲ್ ಇರುತ್ತೆ. ಅರೌಂಡ್ ನಿಮಗೆ ಒಂದು 700 to 800 ಮೀಟರ್ಸ್ ಆಗುತ್ತೆ. ನೀವು ಆಟೋದಲ್ಲಿ ಬೇಕಿದ್ರು ಬರ್ಬೋದು, ಇಲ್ಲ ನೀವೇ ನಡ್ಕೊಂಡು ಬರ್ಬೋದಾಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಈವ್ನಿಂಗ್ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣಂತೆ. ಈಗ ನಾವಿನ್ನೇನು ಬ್ರಿಡ್ಜ್ ದಾಟಿ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ ಇದೇ ಎಂಟ್ರೆನ್ಸು, ಸುತ್ತ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನಕ್ಕೆ ನಾವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ತುಂಬಾನೇ ಪ್ರಶಾಂತವಾಗಿದೆ ಪರಿಸರ. ಹಾಗೆ ನೀವು ಇಲ್ಲಿ ತುಂಬಾ ಪಕ್ಷಿಗಳನ್ನ ನೋಡ್ಬೋದಾಗಿರುತ್ತೆ. ಸಾಕಷ್ಟು ರೀತಿಯ ಪಕ್ಷಿಗಳು ಇಲ್ಲಿ ಹಾರಾಡ್ತಾ ಇತ್ತು. ತುಂಬಾನೇ ಪೀಸ್ಫುಲ್ ಆಗಿತ್ತು. ಇದು ನಿಮಗೆ ಪೂರಿಯಲ್ಲಿ ಜಗನ್ನಾಥನ ದೇವಸ್ಥಾನದಲ್ಲಿ ದೇವರು ಯಾವ ತರ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡ್ಬೋದಾಗತ್ತೆ. ಇನ್ ಕೇಸ್ ಏನಾದ್ರು ನಿಮಗೆ ಜಗನ್ನಾಥ ದೇವಸ್ಥಾನದಲ್ಲಿ ತುಂಬಾ ರಶ್ ಆಯ್ತು, ದರ್ಶನ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಅದೇ ರೀತಿನಲ್ಲೇ ಇರುತ್ತೆ. ಇನ್ನು ಇಲ್ಲಿ ನಾವು ಚಂದನ ಮಂಟಪದ ಒಳಗೆ ಹೋಗ್ಲಿಕ್ಕೆ ನಮ್ಗೆ ಟಿಕೆಟ್ ತಗೋಬೇಕು. ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು ನಮ್ಗೆ 10 ರೂಪಾಯಿ ಆಗಿರುತ್ತೆ. ಎಂಟ್ರೆನ್ಸ್ ಅಲ್ಲೇ ಕೌಂಟರ್ ಇದೆ. ಸೊ ನೀವು ಅಲ್ಲಿ ಕ್ಯಾಶ್ ಕೊಟ್ಟು ಈ ಟಿಕೆಟ್ ನ ತಗೋಬಹುದು. ಬನ್ನಿ ಈಗ ಒಳಗೆ ಹೋಗೋಣ. ಈ ಲೊಕೇಶನ್ ಮಾತ್ರ ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ಬೋದು. ನೀವು ಈವ್ನಿಂಗ್ಸ್ ಬಂದ್ರೆ ಅಂತೂ ಇನ್ನ ಚೆನ್ನಾಗಿರುತ್ತೆ ಇಲ್ಲಿ. ಈಗ ತಾನೇ ದೇವರ ದರ್ಶನ ಆಯ್ತು. ಒಳಗಡೆ ನಮ್ಗೆ ಸುಭದ್ರ, ಬಲಭದ್ರ ಹಾಗೆ ಜಗನ್ನಾಥನ ವಿಗ್ರಹಗಳು ಕೂಡ ಇದೆ. ಸೇಮ್ ನಮ್ಗೆ ಪೂರಿನಲ್ಲಿ ಜಗನ್ನಾಥನ ದೇವಸ್ಥಾನದಲ್ಲಿ ಹೇಗಿದೆಯೋ ಇಲ್ಲೂ ಕೂಡ ಹಾಗೆ ಇದೆ. ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಉಪಾಲಯಗಳು ಕೂಡ ಇದೆ. ಈ ದೇವಸ್ಥಾನನೇ ಚಿಕ್ಕದು, ಅದ್ರ ಜೊತೆಗೆ ತುಂಬಾನೇ ಉಪಾಲಯಗಳಿದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ಈಗ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವರ್ಗದ್ವಾರ ಬೀಚ್ ಅಂತ ಇದೆ, ಅಲ್ಲಿ ನಮ್ಗೆ ಸಮುದ್ರ ಆರತಿ ಮಾಡ್ತಾರೆ. ಅಲ್ಲಿಗೆ ಹೋಗ್ತಾ ಇದೀವಿ. ಪುರಿಯ ದೇವಸ್ಥಾನದಿಂದ ನಮ್ಗೆ ಸ್ವರ್ಗದ್ವಾರ ಬೀಚ್ ಕೇವಲ ಒಂದು 2 ಕಿಲೋಮೀಟರ್ ದೂರ ಇರುತ್ತೆ. ತುಂಬಾನೇ ಆಟೋಗಳಿರುತ್ತೆ, ಎಲ್ಲ ಬ್ಯಾಟರಿ ಚಾಲಿತ ಆಟೋಗಳಿರುತ್ತೆ. 100 ರೂಪೀಸ್ ನಮಗೆ ಚಾರ್ಜ್ ಮಾಡಿದ್ರು. ಸಾಯಂಕಾಲದ ಹೊತ್ತು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಸನ್ಸೆಟ್ ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಸಾಕಷ್ಟು ಫುಡ್ ಕೂಡ ಅವೈಲೇಬಲ್ ಇರುತ್ತೆ. ಈ ಸ್ನಾಕ್ಸ್ ಎಲ್ಲ ಬೇಕು ಅಂದ್ರೆ ಸಾಯಂಕಾಲ ಇಲ್ಲಿಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಸಮುದ್ರಾರತಿಯನ್ನು ಕೂಡ ನೋಡ್ಬೋದಾಗಿರುತ್ತೆ. ನಮಗೆ ಮೊದಲು ಗೋಲ್ಡನ್ ಬೀಚ್ ಸಿಗುತ್ತೆ,
ಅದಾದ ನಂತರ ನಮಗೆ ಸ್ವರ್ಗದ್ವಾರ ಬೀಚ್ ಅಂತ ಕರೀತಾರೆ. ಗೋಲ್ಡನ್ ಬೀಚಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದಿಲ್ಲ, ಸ್ವರ್ಗದ್ವಾರ ಬೀಚ್ನಲ್ಲಿ ತುಂಬಾನೇ ಜನ ಇರ್ತಾರೆ. ಯಾಕೆಂದ್ರೆ ಇಲ್ಲಿ ಸಮುದ್ರ ಆರತಿ ನೆರವೇರುತ್ತೆ, ಹಾಗಾಗಿ ತುಂಬಾ ಜನ ಈ ಸ್ವರ್ಗದ್ವಾರ ಬೀಚ್ನಲ್ಲೇ ಇರ್ತಾರೆ. ಪ್ರಸ್ತುತ ಈಗ ನಾವು ಪೂರಿಯ ಕಡಲ ಕಿನಾರೆಗೆ ಬಂದಿದ್ದೀವಿ. ಪೂರಿಗೆ ಬಂದ್ಮೇಲೆ ಬೀಚ್ ನೋಡ್ದಲ್ಲೇ ಹೋದ್ರೆ ಹೇಗೆ, ಈ ಪೂರಿನಲ್ಲಿ ನಮಗೆ ಗೋಲ್ಡನ್ ಬೀಚ್ ಮತ್ತೆ ಸ್ವರ್ಗದ್ವಾರ ಬೀಚ್ ಅಂತ ಇದೆ. ಈ ಎರಡು ತುಂಬಾ ಫೇಮಸ್ ಇಲ್ಲಿ. ಪೂರಿಗೆ ದೇವಸ್ಥಾನಕ್ಕೆ ಬಂದವರು ಮೊದಲು ಈ ಸ್ವರ್ಗದ್ವಾರ ಬೀಚಿಗೆ ಬಂದೇ ಬರ್ತಾರೆ. ಸಾಯಂಕಾಲದ ಹೊತ್ತು ಇದೊಂಥರ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ಸಾಕಷ್ಟು ಜನ ಇದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಶಾಪಿಂಗಿಗೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ತುಂಬಾ ವೆರೈಟೀಸ್ ಆಫ್ ಸೀಶೆಲ್ಸ್ ಆಗಿರ್ಬೋದು ಅಥವಾ ಪೂರಿ ಜಗನ್ನಾಥನ ಫೋಟೋಗಳಾಗಿರ್ಬೋದು. ಹಾಗೆ ನೋಡಿ, ಈ ತರ ಕುದುರೆ ರೈಡು, ಒಂಟೆ ರೈಡು, ಹಾಗೆ ಸಾಕಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ನಿಮ್ಗೆ ಆ ಆಕ್ಟಿವಿಟೀಸ್ ಅಲ್ಲೆಲ್ಲ ನೀವು ಭಾಗವಹಿಸ್ಬೇಕು ಅಂದ್ರೆ ಈ ಬೀಚಿಗೆ ಬಂದ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಮ್ಗಿಲ್ಲಿ ಸಮುದ್ರ ಆರತಿ ಕೂಡ ನಡೆಯುತ್ತೆ. ಸೊ ನಾವ್ ಅದನ್ನು ಕೂಡ ಈಗ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಸೂರ್ಯಾಸ್ತ ಕೂಡ ಆಗ್ತಿದೆ. ತುಂಬಾನೇ ಚೆನ್ನಾಗಿದೆ ಬೀಚ್ ಹತ್ರ. ಬಟ್ ಜನ ಮಾತ್ರ ವಿಪರೀತವಾಗಿದ್ದಾರೆ. ಇನ್ನ ಸಮುದ್ರ ಆರತಿ ನೋಡ್ಲಿಕ್ಕೂ ಕೂಡ ತುಂಬಾ ಜನ ಇಲ್ಲಿ ಬರ್ತಾರೆ. ಇನ್ನು ನೀವು ಕೊನಾರ್ಕಿಗೆ ಹೋದಾಗ ನೀವು ಚಂದ್ರಭಾಗ ಬೀಚ್ ಹತ್ರ ಕೂಡ ಹೋಗ್ಬೋದು. ನಾವ್ ಇಲ್ಲೇ ಪೂರಿಯಲ್ಲಿ ಈ ಗೋಲ್ಡನ್ ಬೀಚಿಗೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗ್ಲಿಲ್ಲ. ಮತ್ತೆ ಮಧ್ಯಾಹ್ನ ಹೋಗಿದ್ವಲ್ಲ, ಬಿಸಿಲು ತುಂಬಾ ಇದ್ರಿಂದ ನಾವು ಹೋಗಿರ್ಲಿಲ್ಲ. ನೀವ್ ಬೇಕಿದ್ರೆ ಕೊನಾರ್ಕಿಗೆ ಹೋದಾಗ ಚಂದ್ರಭಾಗ ಬೀಚ್ ಹತ್ರ ಕೂಡ ಹೋಗ್ಬೋದಾಗಿರತ್ತೆ. ಇನ್ನು ಈ ಬೀಚ್ ನಮ್ಗೆ ಪೂರ್ವದಲ್ಲಿರುವ ಕಾರಣ ಇಲ್ಲಿ ನಾವು ಸನ್ರೈಸ್ ತುಂಬಾ ಚೆನ್ನಾಗಿ ನೋಡ್ಬೋದು. ಬೆಳಗಿನ ಜಾವ ಬಂದ್ರೆ ಇಲ್ಲಿ ಸನ್ರೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಗೆ ಇವಾಗೂ ಕೂಡ ಸನ್ಸೆಟ್ ಕೂಡ ಕಾಣಿಸ್ತಿದೆ, ಸೂರ್ಯಾಸ್ತ ಆಗ್ತದೆ. ನೋಡಿ ನನ್ನಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಈ ಸೈಟ್ ಸೀಯಿಂಗ್ ಪ್ಲೇಸಸ್ ಜೊತೆ ನೀವು ಚಿಲಿಕಾ ಲೇಕ್ ಕೂಡ ಹೋಗ್ಬೋದಾಗಿರತ್ತೆ. ಅದು ನಮ್ಗೆ ಪೂರಿಯಿಂದ 36 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದಕ್ಕೆ 1 ಡೇ ಟ್ರಿಪ್ ಹೋಗ್ಬೇಕು ನೀವು. ಅಲ್ಲಿ ಲೇಕ್ ಅಲ್ಲಿ ನಿಮ್ಗೆ ಆಕ್ಟಿವಿಟೀಸ್ ಇರುತ್ತೆ, ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೀವು ಡಾಲ್ಫಿನ್ಸ್ ನ ಕೂಡ ಸ್ಪಾಟ್ ಮಾಡಬಹುದಾಗಿರತ್ತೆ. ನಮಗೆ ಟೈಮ್ ಕಮ್ಮಿ ಇರುವ ಕಾರಣ ನಾವು ಚಿಲಿಕಾ ಲೇಕ್ಗೆ ಹೋಗ್ತಿಲ್ಲ. ನೀವೇನಾದ್ರೂ ಪೂರಿಗೆ ಬಂದಾಗ ನೀವು ಅದನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ಬೋದಾಗಿರತ್ತೆ. ಆದ್ರೆ 1 ಡೇ ಟ್ರಿಪ್ ತರ ಅದನ್ನ ಪ್ಲಾನ್ ಮಾಡ್ಕೊಂಡು ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಸಮುದ್ರ ಆರತಿನ ಪ್ರಾರಂಭ ಮಾಡ್ತಾರೆ. ನಾವು ಸಾಧಾರಣವಾಗಿ ಗಂಗಾ ಆರತಿ ಕೇಳಿದ್ದೀವಿ, ಕಾವೇರಿ ಆರತಿ ಕೇಳಿದ್ದೀವಿ, ಗೋದಾವರಿ ಆರತಿ ಕೇಳಿದ್ದೀವಿ, ಹೀಗೆ ನದಿಗಳಿಗೆ ಆರತಿಯನ್ನು ನಾವು ಕೇಳಿದ್ದೀವಿ. ಆದರೆ ನಾವು ಸಮುದ್ರ ಆರತಿ ಕೇಳೋದು ತುಂಬಾನೇ ಅಪರೂಪ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಸಮುದ್ರ ರಾಜನಿಗೆ ವಿಶೇಷವಾದ ಆರತಿ ಮಾಡ್ತಾರೆ. ಅದು ಪೂರಿಯಲ್ಲಿ ಮಾತ್ರ ಮಾಡೋದು, ತುಂಬಾನೇ ವಿಶೇಷವಾಗಿರುತ್ತೆ. ಹಾಗಾಗಿ ನೀವು ಪುರಿಗೆ ಬಂದಾಗ ಈ ಜಾಗಕ್ಕೆ ಬರೋದನ್ನ ಮರಿಬೇಡಿ. ನೀವು ಒಂದು ಅರ್ಧ ಗಂಟೆ ಮುಂಚೆನೆ ಹೋಗಿ ಕೂತ್ಕೋಬೇಕಾಗತ್ತೆ. ಆವಾಗ ನಿಮಗೆ ಹತ್ತಿರದಿಂದ ಆರತಿನ ನೋಡ್ಬೋದಾಗತ್ತೆ. ಇಲ್ಲಾಂದ್ರೆ ತುಂಬಾ ದೂರದಿಂದ ನೋಡ್ಬೇಕಾಗಿರತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೆ ಹೋಗಿ ಕುಳಿತುಕೊಳ್ಳಿ. ಇನ್ನೇನು ನೋಡಿ, ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರತಿ ಪ್ರಾರಂಭ ಆಗತ್ತೆ. ಈ ಆರತಿ ಸಮಯ ಬಂದ್ಬಿಟ್ಟು ನಮಗೆ ಸೂರ್ಯಾಸ್ತ ಆದ ನಂತರ ಒಂದು ಅರ್ಧ ಗಂಟೆಗೆ ಪ್ರಾರಂಭ ಆಗತ್ತೆ. ಸೂರ್ಯಾಸ್ತದ ಟೈಮ್ಗೆ ಕರೆಕ್ಟ್ ಆಗಿ ನೀವು ಈ ಜಾಗಕ್ಕೆ ಬಂದ್ರೆ ಸರಿ ಹೋಗುತ್ತೆ.
ಇವಾಗ ನಾವು ಆಲ್ಮೋಸ್ಟ್ ಪೂರಿ ಹತ್ರ ಇರುವ ಸೈಟ್ ಸೀಯಿಂಗ್ ಎಲ್ಲ ನೋಡಿದ್ದಾಯ್ತು. ಕೊನಾರ್ಕ್ ನೋಡಿದ್ವಿ, ಅದಾದ ನಂತರ ಇಲ್ಲಿ ನರೇಂದ್ರ ಪುಷ್ಕರಣಿ ನೋಡಿದ್ವಿ, ಈಗ ಬೀಚ್ ನೋಡಿದ್ವಿ. ಇದಾದ ನಂತರ ನಾವು ಮತ್ತೊಮ್ಮೆ ದೇವಸ್ಥಾನಕ್ಕೆ ಹೋಗಿ ಜಗನ್ನಾಥನ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ. ಅಲ್ಲಿಗೆ ನಮ್ಗೆ ಡೇ 2 ಫುಲ್ ಕಂಪ್ಲೀಟ್ ಆಗತ್ತೆ. ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಕೋನಾರ್ಕ್ ಸೂರ್ಯ ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಅದ್ರ ಜೊತೆಗೆ ಪೂರಿಯಲ್ಲಿರುವ ಸೈಟ್ ಸೀಯಿಂಗ್ ಪ್ಲೇಸಸ್ ಬಗ್ಗೆ ಕೂಡ ನಿಮ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಜೈ ಜಗನ್ನಾಥ್.